What is the negative impact of negative impact of partitionship? What is the negative impact of partitionship? ಅಂದ್ರೆ ರಾಜಕೀಯ ಹೌದಾ ನಿರಪೇಕ್ಷತೆ ಇಲ್ಲ ಅಂದ್ರೆ ರಾಜಕೀಯ ಪಕ್ಷಪಾತದಿಂದಾಗುವ ದುಷ್ಪರಿಣಾಮಗಳು ಹೇಳ್ರಿ ನೋಡಮ್ ಏನಾಗ್ತದೆ? ದುಷ್ಪರಿಣಾಮಗಳು ರಾಜಕೀಯ ಪಕ್ಷಪಾತದಿಂದಾಗುವ ದುಷ್ಪರಿಣಾಮಗಳು. What is negative? What are, we can see like that, what are negative impacts? What are negative impacts of partitionship? ರಾಜಕೀಯ ಪಕ್ಷಪಾತದಿಂದಾಗುವ ದುಷ್ಪರಿಣಾಮಗಳು ಅಥವಾ ಲ್ಯಾಕ್ ಆಫ್ ಪೊಲಿಟಿಕಲ್ ನ್ಯೂಟ್ರಾಲಿಟಿ. ರಾಜಕೀಯ ತಟಸ್ಥತೆಯ ಕೊರತೆಯಿಂದಾಗುವ ದುಷ್ಪರಿಣಾಮಗಳು. ಹೇಳ್ರಿ, ಎಲ್ಲಾ ಅಧಿಕಾರಿಗಳು ರಾಜಕಾರಣಿಗಳಿಗೆ ಬಕೆಟ್ ಹಿಡಿದು ಕೆಲಸ ಮಾಡಿದ್ರೆ, ಹೌದಾ, ಒಂದು ರಾಜಕೀಯ ಪಕ್ಷದ ಪರವಾಗಿ ಕೆಲಸ ಮಾಡಿದ್ರೆ ಏನಾಗ್ತದೆ? ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಈಗ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಒಂದು ವೇಳೆ ಇಲ್ಲಿರುವಂತ IAS ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿಬಿಟ್ರೆ ಏನಾಗ್ತದೆ? KPSCಯಲ್ಲಿ ನಿಮ್ದು ಅಪಾಯಿಂಟ್ಮೆಂಟ್ ಆಗೋದಿಲ್ಲ. KPSCಯಲ್ಲಿ ಆ ಕಾಂಗ್ರೆಸ್ ಕಾರ್ಯಕರ್ತರದೇ ಅಪಾಯಿಂಟ್ಮೆಂಟ್ ಆಗ್ತದ. ಯಾಕೆ ಹೇಳ್ರಿ? ಕೇಳ್ತಾರ ಅವ್ರು, ಯಾರು ಬರ್ರಿ ಇಲ್ಲಿ ಜಿಲ್ಲಾಧ್ಯಕ್ಷರು ಯಾರು, ನಿಮ್ದು ಯಾರಪ್ಪ? ಇಬ್ರು, ತಗೋ ಇವ್ರಿಬ್ರನ್ನ. ಯಾವ ಡಿಪಾರ್ಟ್ಮೆಂಟ್ ಬೇಕು? PWD. ಇವ್ರು PWD AE ಮಾಡ್ಬಿಟ್ರಿ, ಅಸಿಸ್ಟೆಂಟ್ ಇಂಜಿನಿಯರ್. ನೀವು ಕರಿ, ನೀನ್ ಯಾರಪ್ಪ? DHO ಅತ್ತೆ. THO. ಆಯ್ತು, ನಮ್ಮ ಪಕ್ಷದ ಕಾರ್ಯಕರ್ತ THO ಮಾಡ್ಬಿಡು. ಹೌದಾ, ಹರಾಜ್ ಹಾಕ್ಬಿಡ್ತಾರಲ್ಲ ಉದ್ಯೋಗಿಗಳನ್ನ ಹರಾಜ್ ಹಾಕಿ ವಾಟ್ ದೇ ಆರ್ ಗೋಯಿಂಗ್ ಟು ಡೂ? ಸೊ ದೇ ವಿಲ್ ಡೂ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಇದ್ ಮಾಡ್ತಾರೆ. ಮಾಡಿ ಏನ್ ಮಾಡ್ತಾರೆ? ಈ ತರ ಮಾಡ್ತಕ್ಕಂಥ ಇಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಏನ್ ಮಾಡ್ತವೆ? ತಮ್ಮ ಕಾರ್ಯಕರ್ತರನ್ನೆಲ್ಲ ಅಧ್ಯಕ್ಷರನ್ನ ಮತ್ತು ಇದ್ ಮಾಡ್ತಾರೆ. ಈಗ ಏನು ನಾಮಿನೇಟ್ ಮೆಂಬರ್ಗಳನ್ನ ಮಾಡ್ತಾರೆ. ಯಾರು ನಾಮಿನೇಟ್ ಮೆಂಬರ್ಗಳು? ಈ ನಿಗಮ ಮಂಡಳಿ ಅಧ್ಯಕ್ಷರುಗಳೆಲ್ಲ ಯಾರಾಗ್ತಾರೆ? ಪರಿಷತ್ತುಗಳ ಅಧ್ಯಕ್ಷರೆಲ್ಲ ಯಾರಾಗ್ತಾರೆ? ಆ ಪಕ್ಷಕ್ಕೆ ಯಾರ್ಯಾರು ಒಲವು ತೋರಿಸ್ತಾರೆ ಅಂತವ್ರನ್ನ ಮಾಡ್ತಾರೆ. ಸೊ ಇಟ್ ಹ್ಯಾಪನ್ಸ್ ಲೈಕ್ ದಟ್. ಓಕೆ, ಅವಾಗ ಓದಿರ್ತಕ್ಕಂಥ ಡಿಸರ್ವ್ಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್, ಕ್ವಾಲಿಫೈಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೇಕು? ನಾವೆಲ್ಲಿಗೆ ಹೋಗ್ಬೇಕು ಹೇಳ್ರಿ? ಯಾರ ಹಣಕ್ಕೆ ಹೊಯ್ಕೋಬೇಕು ನಾವು? ಅದು ಆದ್ರೆ ಎಲ್ಲಾ ಕಡೆ ಹಿಂಗಾಯ್ತಂದ್ರೆ ಏನ್ ಮಾಡ್ಬೇಕು? ವಾಟ್ ಶುಡ್ ವಿ ಡೂ? ಓಕೆ, ಸಿ, ಏನಾಗ್ತದೆ? ಇಟ್ಸ್ ಅ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಡಿಸರ್ವ್ಡ್ ಎಲಿಜಿಬಲ್ ಗ್ರಾಜುಯೇಟ್ಸ್ ಇದಾರಲ್ಲ, ಅವರಿಗೆ ಕೆಲಸ ಸಿಗಲ್ಲ. ಸೊ ದೆನ್ ಏನಾಗ್ತದೆ? ಇಲ್ಲಿ ಟ್ಯಾಲೆಂಟ್ ಮೈಗ್ರೇಷನ್ ಆಗುತ್ತೆ. ಪ್ರತಿಭಾ ಪಲಾಯನ, ಟ್ಯಾಲೆಂಟ್ ಮೈಗ್ರೇಷನ್. ಈಗ ನೋಡ್ರಿ, ಬಹಳ ಜನ ಇಂಜಿನಿಯರ್ಗಳು, ಡಾಕ್ಟರ್ಗಳೆಲ್ಲ ಅಮೆರಿಕ, ಕತಾರ್, ಸೌದಿ ಯಾಕೆ ಹೋಗ್ತಾರೆ? ಇಲ್ಲಿ ಸಿಗಲ್ಲ. ಇಲ್ಲಿ ಪ್ರತಿಭಾವಂತರಿಗೆ ನೌಕರಿ ಸಿಗೋದಿಲ್ಲ ಅಂತ ಗೊತ್ತಾಗೇನೆ ಬಹಳ ಜನ ಏನ್ ಮಾಡ್ತಾರ? ಸೊ ಪೊಲಿಟಿಕಲ್ ಇಂಟರ್ವೆನ್ಷನ್ ಇದೆ. ಸ್ಪೆಷಲಿ ಈಗ ನಾವು ಸೆಂಟ್ರಲ್ ಮೇಲೆ ಸ್ವಲ್ಪ ನಂಬಿಕೆ ಇಡಬಹುದು, ಬಟ್ ಸ್ಟೇಟ್ ಅಲ್ಲಿರುವಂತ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ಎಲ್ಲಿ ಕೂಡ ಅಷ್ಟೊಂದು ಚೆನ್ನಾಗಿ ಇಲ್ಲ. ತೆಲಂಗಾಣ ನೋಡಿ, ಈಗ ಹಾಗೆ 13-14 ವರ್ಷ ಆಯ್ತು. 10 ವರ್ಷ ಅಲ್ಲಿ KCR ಗೌರ್ಮೆಂಟ್ ಇತ್ತು. 10 ವರ್ಷ KCR ಗೌರ್ಮೆಂಟ್ ಅಲ್ಲಿ 2 ಸಲ ನೋಟಿಫಿಕೇಶನ್ ಆಗಿದೆ. 2 ಸಲ ನೋಟಿಫಿಕೇಶನ್ ಆದ್ರೆ 2 ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿದೆ. 2 ನೋಟಿಫಿಕೇಶನ್ ಹೆಂಗಂತಂದ್ರೆ, ಒಂದು ನೋಟಿಫಿಕೇಶನ್ ಪ್ರಿಲಿಮ್ಸ್ ಆಗಿ ಕ್ಯಾನ್ಸಲ್ ಆಯ್ತು, ಇನ್ನೊಂದು ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಆಗಿ ಸೆಲೆಕ್ಷನ್ ಲಿಸ್ಟ್ ಬಂದ್ಮೇಲೆ ಕ್ಯಾನ್ಸಲ್ ಆಯ್ತು. ಹೈಕೋರ್ಟ್ ಕ್ಯಾನ್ಸಲ್ ಮಾಡಿತ್ತು. ಕ್ಯಾನ್ ಯು ಇಮ್ಯಾಜಿನ್? 10 ವರ್ಷದಲ್ಲಿ ಒಂದೇ ಒಂದು ನೌಕರಿ ಇಲ್ಲ ಅಂತಂದ್ರೆ ಜೀವನ ಹೆಂಗಾಗ್ಬೋದು? ಈಗ ನಮ್ಮಲ್ಲಿ ನೋಡ್ತಾ ಇದೀವಿ, 1 ವರ್ಷದಿಂದ ಯಾವುದೇ ರೀತಿಯಲ್ಲಿ ನೋಟಿಫಿಕೇಶನ್ ಇಲ್ಲ ಅಂದದಕ್ಕೆ ಎಲ್ಲ ಕಡೆ ಗಲಾಟೆ ಇಷ್ಟೆಲ್ಲ ನಡೀತಾ ಇದೆ. 10 ವರ್ಷ ಅಲ್ಲಿ ಜಾಬೇ ಸಿಕ್ಕಿಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಮೊನ್ನೆ ಒಂದು ರಿಕ್ರೂಟ್ಮೆಂಟ್ ನಡೆದವು. ಸ್ವಲ್ಪ ಜಾಬ್ ರಿಲ್ಯಾಕ್ಸೇಷನ್, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ನಡೆದವು. ಈಗ ಏಜ್ ರಿಲ್ಯಾಕ್ಸೇಷನ್ ಕೊಡ್ರಿ ಅಂತ ಕೇಳ್ತಿದಾರೆ ಈಗ, ಹೌದಿಲ್ಲ? ಮೊನ್ನೆ ಬಿಜಾಪುರದ ಸ್ಟ್ರೈಕ್ ಆಯ್ತು, ಧಾರವಾಡದಲ್ಲಿ ಸ್ಟ್ರೈಕ್ ಆಯ್ತು. ಓಕೆ, ಸೊ ನಾವು ದೇ ಆರ್ ಪ್ಲಾನಿಂಗ್ ಟು ಬೆಂಗಳೂರು. ಪ್ಲಾನಿಂಗ್ ಇನ್ ಬೆಂಗಳೂರು, ಇಂಟರ್ನಲ್ ರಿಸರ್ವೇಶನ್ ಅಂತ ಹೇಳಿ ಇವ್ರು ಏನ್ ಮಾಡಿದಾರ? ಅವ್ರ ಜಾಬ್ ಸಲುವಾಗಿ ಅವ್ರು ಪಡೆದಾಡಕತ್ತಾರ. ನಮ್ ಜಾಬ್ ಯಾರು ನೋಡೋರಲ್ಲ ಇರೋದಿಲ್ಲ. ಸೊ ಇಲ್ಲಿ ಏನಾಗ್ತದೆ? ದೆನ್ ಟ್ಯಾಲೆಂಟ್ ಮೈಗ್ರೇಷನ್ ಆಗ್ತದೆ. ಡಿಸರ್ವ್ಡ್ ಅಂಡ್ ಎಲಿಜಿಬಲ್ ಗ್ರಾಜುಯೇಟ್ಸ್ ಡೋಂಟ್ ಗೆಟ್ ಅಪಾರ್ಚುನಿಟೀಸ್ ಟು ಸರ್ವ್. ಇಲ್ಲಿ ಅರ್ಹ ಪದವೀಧರರಿಗೆ ಸೇವೆ ಮಾಡಲು ಅವಕಾಶ ಸಿಗೋದಿಲ್ಲ. ಮತ್ತೆ ಅವ್ರು ಬರೋದಿಲ್ಲ ಅಂದಾಗ ಇನ್ನು ಯಾರು ಬರ್ತಾರೆ?
the people inefficient, okay, the people who are ineligible and inefficient, okay, come to power, okay, power, ಅಧಿಕಾರಕ್ಕೆ ಬರ್ತಾರೆ. ಯಾರು? ಅನರ್ಹ ಮತ್ತು ಅದಕ್ಷ ವ್ಯಕ್ತಿಗಳು, ಹೌದಲ್ರಿ? ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ, ಇವನು ಬಿಜೆಪಿದು ರೈತ ಮೋರ್ಚಾ ಅಧ್ಯಕ್ಷ, ಕಾಂಗ್ರೆಸ್ದು ಅಧ್ಯಕ್ಷ. ಸೊ ಆ ಪಾರ್ಟಿಯವರು ಅವ್ರನ್ನ ನೇಮಕ ಮಾಡ್ತಾರೆ, ಈ ಪಾರ್ಟಿಯವರು ಇವ್ರನ್ನ ನೇಮಕ ಮಾಡ್ತಾರೆ. ಸೊ ಇಂಥವ್ರು ಏನ್ ಮಾಡ್ತಾರೆ? ದೇ ವಿಲ್ ಕಮ್ ಟು ದಿ ಪವರ್, ದೇ ವಿಲ್ ಕಮ್ ಟು ಕೀ ಪೋಸ್ಟ್ಸ್, ಯು ಕ್ಯಾನ್ ಸೇ ಲೈಕ್ ದಟ್. ದೇ ವಿಲ್ ಕಮ್ ಟು, so inefficient and ineligible candidates, come to key posts, ಪ್ರಮುಖವಾದ ಹುದ್ದೆಗಳಿಗೆ ಅವ್ರು ಬರ್ತಾರೆ, ಕೀ ಪೋಸ್ಟ್ಸ್. ಒಂದ್ ವೇಳೆ ಇಂಥ ಒಂದು ಜನ ಅಲ್ಲಿ ಏನಾದ್ರು ಅಲ್ಲಿ ಬಂದಂತಂದ್ರೆ ಅವ್ರಿಗೆ ಹೆಂಗಾಗುತ್ತಿಲ್ರಿ? ಅವ್ರು ಸರ್ವಿಸ್ ಮಾಡಿದ್ರೆ ಹೆಂಗಿರುತ್ತೆ? ಇನ್ಎಲಿಜಿಬಲ್ ಅಂಡ್ ಇನ್ಎಫಿಷಿಯಂಟ್ ಕ್ಯಾಂಡಿಡೇಟ್ಸ್ ಕಮ್ ಟು ಕೀ ಪೋಸ್ಟ್ಸ್. ಈಗ ಯಾವಾಗ ಅನರ್ಹ ಮತ್ತು ಅದಕ್ಷ ವ್ಯಕ್ತಿಗಳು ಆ ಪೊಸಿಷನ್ಗೆ ಬಂದ್ರೆ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಅವ್ರ ಕಡೆಯಿಂದ ಕ್ವಾಲಿಟಿ ವರ್ಕ್ ಬರ್ತದ, ಕ್ವಾಲಿಟಿ ಸರ್ವಿಸ್ ಬರ್ತದ? ಈಗ ಇಂಜಿನಿಯರಿಂಗ್ ಓದ್ಲಾರ್ದಂತವನು ಬರೀ ಓನ್ಲಿ ಒಂದು ಪಾರ್ಟಿ ಕಾರ್ಯಕರ್ತ ಅಂತೇಳಿ ತಗೊಂಡೋಗಿ ಅವನ PWD ಇಂಜಿನಿಯರ್ ಮಾಡಿದ್ರಿ, ಅವನಂತವನು ಬ್ರಿಡ್ಜ್ ಕಟ್ಟಿದ್ರೆ ಆ ಬ್ರಿಡ್ಜ್ ಪರಿಸ್ಥಿತಿ ಏನು? ಇಲ್ಲೇ ಇದಾರ. ಈಗ ಯಾವನು MBBS ಓದ್ಲಾರ್ದವನು ತಗೊಂಡೋಗಿ DHO THO ಮಾಡಿಬಿಟ್ಟು ಅವನ ಕಡೆಯಿಂದ ಸರ್ಜರಿ ಮಾಡಿಸಿದ್ರೆ ಹೆಂಗ? ಅದು ಸರ್ಜರಿ ಭರ್ಜರಿ ಆಗ್ತದ? ಹೌದಾ? ಈಗ ಅವನು ಯಾವ ಲಾ ಓದ್ಲಾರ್ದವನು ತಗೊಂಡೋಗಿ ಜಡ್ಜ್ ಮಾಡಿ ಕುಂದ್ರಿಸಿದ್ರೆ ಏನ್ ಮಾಡ್ಬೇಕು ಅವಾಗ? ಅವ್ನು ಏನಂತಾನ? ಹೌದಲ್ಲ? ಆ ಕ್ಲೈಂಟಿಗೆ ಲಾಯರಿಗೆ ಮದುವೆ ಮಾಡಿ ಬಿಡೋ ಪೈಕಿ ಹೋಗಿ ತಾಳಿ ಕಟ್ಟಂತ. ಸೊ ಇಲ್ಲಿ ಏನಾಗ್ತದೆ? ಲೋ ಕ್ವಾಲಿಟಿ ಅಥವಾ ನೋ ಕ್ವಾಲಿಟಿ ಅಂತ ಹೇಳ್ತದೆ. ಲೋ ಕ್ವಾಲಿಟಿ ಸರ್ವಿಸಸ್, ನೋ ಕ್ವಾಲಿಟಿ ಸರ್ವಿಸ್ ಡೆಲಿವರಿ, ಕಳಪೆ ಗುಣಮಟ್ಟದ ಸೇವಾ ವಿತರಣೆ ಆಗ್ತದೆ, ಡೆಲಿವರಿ. ಹೌದಾ? ಮತ್ತೆ ಮಿಸ್ಯುಟಿಲೈಸೇಷನ್ ಆಫ್ ಪಬ್ಲಿಕ್ ಫಂಡ್, ಮಿಸ್ಯುಟಿಲೈಸೇಷನ್ ಆಫ್ ಪಬ್ಲಿಕ್ ಫಂಡ್. ಯಾಕಂದ್ರೆ ಇವರೆಲ್ಲ ಕಳ್ಳರದ ಗ್ಯಾಂಗ್ ಅದು, ಹೌದಲ್ಲ? ಹಂಚ್ಕೊಂಡ್ಬಿಡ್ತಾರ ಅವರು, ಫಂಡ್ ಎಲ್ಲ ಹಂಚ್ಕೊಂಡ್ಬಿಡ್ತಾರ. ಕೆಲಸ ಇಲ್ಲ, 10% ಕೆಲಸ ಮಾಡಿ ಉಳಿದಿದ್ದೆಲ್ಲ ಹಂಚ್ಕೊಂಡ್ಬಿಡ್ತಾರೆ. ಅಂದ್ರೆ ಇಲ್ಲಿ ಕಳಪೆ ಗುಣಮಟ್ಟದ ಸೇವಾ ವಿತರಣೆ, ಕಳಪೆ ಗುಣಮಟ್ಟದ ಸೇವಾ ವಿತರಣೆ ಆಗ್ತದೆ, ಕಳಪೆ ಗುಣಮಟ್ಟದ ಸೇವಾ ವಿತರಣೆ. ಮಿಸ್ಯುಟಿಲೈಸೇಷನ್ ಆಫ್ ಪಬ್ಲಿಕ್ ಫಂಡ್ ಅಂದ್ರೆ ಏನು? ಸಾರ್ವಜನಿಕ ನಿಧಿಯ ದುರ್ಬಳಕೆ, ಆಗ್ತದೆ, ಸಾರ್ವಜನಿಕ ನಿಧಿಯ ದುರ್ಬಳಕೆ. ನೆಕ್ಸ್ಟ್, ಸಾರ್ವಜನಿಕ ನಿಧಿಯ ದುರ್ಬಳಕೆ, ಮಿಸ್ಯುಟಿಲೈಸೇಷನ್ ಆಫ್ ಪಬ್ಲಿಕ್ ಫಂಡ್, ಸಾರ್ವಜನಿಕ ನಿಧಿಯ ದುರ್ಬಳಕೆ. ಸ್ಕ್ಯಾಮ್ಸ್ ಇನ್ಕ್ರೀಸ್ ಆಗ್ತಾವ, ಹೌದಲ್ರಿ? ಸ್ಕ್ಯಾಮ್ಸ್ ಅಂಡ್ ಸ್ಕ್ಯಾಂಡಲ್ಸ್, ಹಗರಣಗಳು ಮತ್ತು ಕರ್ಮಕಾಂಡಗಳು, ಸ್ಕ್ಯಾಂಡಲ್ಸ್ ವಿಲ್ ಇನ್ಕ್ರೀಸ್, ಹೌದಲ್ರಿ? ಹಗರಣಗಳು ಮತ್ತು ಕರ್ಮಕಾಂಡಗಳು, ಭ್ರಷ್ಟಾಚಾರ ಅಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ನೋಡ್ರಿ, ದೇ ವಿಲ್ ಇನ್ಕ್ರೀಸ್. ಆಮೇಲೆ ಕೋಮು ಗಲಭೆಗಳು ಜಾಸ್ತಿ ಆಗ್ತಾವ, ಆಗಲ್ಲ? ರೈಟ್ಸ್, ಓಕೆ, riots will increase, riots, communal conflicts okay, will increase, okay, ಇವು ಜಾಸ್ತಿ ಆಗ್ತಾವ. riots and communal conflicts will increase, ಅಥವಾ increasing of riots and communal conflicts, we can say like that. ಕೊನೆಗೆ ದೇಶ ಎಲ್ಲಿಗೆ ಬಂದು ನಿಲ್ತದ್ರಿ? ಹೌದಾ? ಏನು ಉಳಿದಲ್ಲ ದೇಶದಾಗ. ನಮ್ದು ಕೂಡ ಲಿಬಿಯಾ, ಸಿರಿಯಾ, ಹೌದಲ್ರಿ? ಗಾಜಾ ಸ್ಟ್ರಿಪ್ಗಿಂತ ಹತ್ತಾಗಿತ್ತು ನಾವು. ಅವ್ರನ್ನ ಬಾಂಬ್ ಬಿದ್ದು ಹಾಳಾಗಿ ಹೋಗ್ಯಾರ, ನಮಗ್ ಬಾಂಬೆ ಬೇಕಾಗಿಲ್ಲ, ಊರ್ ಬಿಡಿಸಿ ಕಳಿಸ್ಬಿಡ್ತಾರೆ ಇವ್ರು, ಹೌದಲ್ಲ? ಮೈಗ್ರೇಷನ್ ಆಗ್ಬೇಕು, ಹೋಗ್ಬೇಕು, ಎಲ್ಲ ದುಡ್ಕಂತ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಪೊಲಿಟಿಕಲ್ ಇಂಟರ್ವೆನ್ಷನ್ ಆಗ್ಬಾರ್ದು. ಸೊ ದ ಆಫೀಸರ್ ಶುಡ್ ವರ್ಕ್. ಹೌದಾ? ಇಲ್ಲಿ ನಾವು ಪೊಲಿಟಿಕಲ್ ಇಂಟರ್ವೆನ್ಷನ್ಸ್ ಜಾಸ್ತಿ ಆಗ್ಬಾರ್ದು ಅಂತ ನೋಡ್ತೀವಿ. So then misutilization of public fund, low quality of service delivery, scams and scandals will increase, rights will increase, and no GDP, no EDP, entrepreneurship development illa, GDP illa, ಹೌದಲ್ರಿ? ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇಲ್ಲ, ಸೋಷಿಯಲ್ ಪ್ರಾಬ್ಲಮ್ಸ್ ವಿಲ್ ಇನ್ಕ್ರೀಸ್.
ಹೌದಲ್ರಿ? ಸಾಮಾಜಿಕ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಹೌದಾ? ಘರ್ಷಣೆ ಆಗ್ತದೆ. ಇದು ಮುಂದೆ ಒಂದು ದಿನ ಘರ್ಷಣೆ ಆಗ್ತದಲ್ಲ, ಸಾಮಾಜಿಕ ಘರ್ಷಣೆಗೆಲ್ಲ ಅವಕಾಶ ಮಾಡಿಕೊಡ್ತದೆ. ಈ ತರ ನಾವು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಓಕೆ, ದೀಸ್ ಆರ್ ದ ಥಿಂಗ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಯರ್. ಇದು ಏನಪ್ಪಾ ಅಂತಂದ್ರೆ, ಇದು ಯಾಕೆ ಹಿಂಗ ಆಗ್ತದೆ? ಇದಕ್ಕಿರುವಂತ ಸವಾಲುಗಳೇನು? ಯಾಕೆ ಇವತ್ತೊಬ್ಬ ಅಧಿಕಾರಿ ಆದಂತವನು ಪಬ್ಲಿಕ್ ಕೇಳಿ ಪ್ರಶ್ನೆ ನೋಡ್ರಿ ಹೆಂಗಿದೆ. ಒಬ್ಬ ಸಾರ್ವಜನಿಕ ಅಧಿಕಾರಿ ಆದಂತವನು ಏಕೆ ರಾಜಕೀಯ ನಿರಪೇಕ್ಷತೆಯಿಂದ ಕೆಲಸ ಮಾಡಕ್ ಸಾಧ್ಯ ಇಲ್ಲ?